ಇಡೀ ರಾಯಚೂರಲ್ಲೇ ಒಂದು ಫೇಮಸ್ ಆಗಿರುವಂತ ಒಂದು ಒಗ್ಗರಣೆ ಸ್ಪಾಟ್. ಮೊಸರು ಜೊತೆ ಮಿಸ್ ಮಾಡಬೇಡಿ. ಮೊಸರು ಮತ್ತೆ ಅವ್ರು ಕೊಡುವಂತ ಪುಡಿ ಅದನ್ನ ಮಿಸ್ ಮಾಡದೆ ಇಸ್ಕೊಂಡು ಟೇಸ್ಟ್ ಮಾಡಿ. ನೀವು ಆವತ್ತು ಶುರು ಮಾಡಿದಾಗ ಏನಿತ್ತು ಇವತ್ತಿಗೂ ಅದೇ ಟೇಸ್ಟ್ ಇದೆ. ಪ್ರತಿ 5 10 ನಿಮಿಷಕ್ಕೆ ಒಂದೊಂದು ಬ್ಯಾಚ್ ರೆಡಿ ಆಗುತ್ತೆ. ದಿನಕ್ಕೊಂದು 10 ಬ್ಯಾಚ್ ಅಲ್ಲಿ ಮಾಡ್ತಾರಂತೆ. ಒಂದು ಬ್ಯಾಚ್ ಅಲ್ಲಿ ಹತ್ರ 35 ಒಗ್ಗರಣೆ ಸೆಲ್ ಆಗುವಂತದ್ದು. ಸಾದಪ್ಪ ಹೋಟ್ಲ್ ಅಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ, ಎಲ್ಲಿದ್ದಾನೆ ಅಲ್ಲಿ ಕೇಳಿ ಹೇಳ್ತಾರೆ. ನಾವಿಲ್ಲಿ ಸೀಟಿಂಗ್ ತಗೊಂಡು ಸೆಟ್ಲ್ ಆಗೋಣ. ಅಂಕಲ್, ನಮ್ಗೆ ಒಗ್ಗರಣೆ ಮತ್ತೆ ಮಿರ್ಚಿ ಬಜ್ಜಿ ಇದಕ್ಕೆ ಹಾಲಾಕ್ ಮಾಡ್ತಿರಲ್ಲ, ಏನ್ ಸ್ಪೆಷಲ್? ಆಯ್ತು ತಗೊಳ್ಳ ನಿಂದು. ಎಲ್ಲರಿಗೂ ನಮಸ್ಕಾರ. ನಾನು ಸಂತ. ಇವತ್ತು ನಮ್ಮ ಟ್ರಾವೆಲ್ ಕರ್ನಾಟಕದಲ್ಲಿ ನಾನೆಲ್ಲಿದ್ದೀನಪ್ಪ ಅಂದ್ರೆ ರಾಯಚೂರಲ್ಲೇ ಒನ್ ಆಫ್ ದ ಫೇಮಸ್ ಸ್ಪಾಟ್ಗೆ ಬಂದಿನಿ. ಜಾಗ ಶುರುವಾಗಿ ಹತ್ತತ್ರ 57 ವರ್ಷ ಆಗಿದೆ. 1969 ಶುರುವಾಗಿರುವಂಥ ಜಾಗ. ಏನು ಸ್ಪೆಷಲ್ ಅಂತಂದರೆ ಜಸ್ಟ್ ಒಗ್ಗರಣೆ, ಅದ್ರ ಜೊತೆಗೆ ಮಿರ್ಚಿ ಬಜ್ಜಿ ಕೊಡುವಂಥದ್ದು. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್. ಜಸ್ಟ್ ರಾಯಚೂರು ಮಾತ್ರ ಅಲ್ಲ, ರಾಯಚೂರು ಸುತ್ತಮುತ್ತ ಹಳ್ಳಿಯಿಂದ ಬಂದು ಇಲ್ಲಿ ತಿಂಡಿ ಮಾಡ್ಕೊಂಡು ಹೋಗ್ತಾರೆ. ಬರೀ ತಿಂಡಿ ಮಾತ್ರ ಅಲ್ಲ ಗುರು, ಬೆಳಿಗ್ಗೆ 7 ಗಂಟೆಗೆ ಶುರುವಾದರೆ ಮಧ್ಯಾಹ್ನ 3 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾರೆ. ದಿನಕ್ಕೆ 10 ಬ್ಯಾಚಲ್ಲಿ ಒಗ್ಗರಣೆ ಮಾಡ್ತಾರಂತೆ. ಲೋಕಲಿ ಅಷ್ಟು ಫೇಮಸ್ ಆಗಿರುವಂಥ ಜಾಗ. ನಾವಿಲ್ಲಿ ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ಹೋಗಿ ಒಂದನ್ನು ಮಾತಾಡಿಸಿ ಒಂದು ಜಾಗದ ಬಗ್ಗೆ ಡೀಟೇಲ್ ತಿಳ್ಕೊಂಡು ಇವರ ಫುಡ್ಸ್ನು ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸ್ತಾ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಗಂಜಲ್ಲಿರುವಂಥ ಸಾದಪ್ಪ ಒಗ್ಗರಣೆಯಲ್ಲಿ ಒಂದೊಳ್ಳೆ ಬಿಸಿ ಒಗ್ಗರಣೆನ ಟೇಸ್ಟ್ ಮಾಡೋಣ. ಅಂಕಲ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಸದಾಶಿವಪ್ಪ. ಸಾದಪ್ಪ ಹೋಟೆಲ್ ಯಾವಾಗ ಶುರುವಾಗಿದ್ದು? 1969. 1969. ಹತ್ತತ್ರ ಒಂದು 54 ವರ್ಷ ನೀವೇ ಶುರು ಮಾಡಿದ್ದ? ಹೌದು. ನಿಮ್ಮ ಹೆಸರನ್ನೇ ಹೋಟ್ಲಿಗೆ ಇಟ್ಟಿದ್ದೀರಾ? ಹೌದು. ನೀವು ಇಟ್ಟಿದ್ದಲ್ಲ ಕಸ್ಟಮರ್ ಇಟ್ಟಿದ್ದ? ಇಲ್ಲ, ನೀವೇ ಇಟ್ಟಿದ್ದು? ಓಕೆ. ಏನ್ ಅಂಕಲ್ ಸ್ಪೆಷಲ್ ಏನಿಲ್ಲ, ಮತ್ತೆ ಡೈಲಿ ಮಾಡ್ತಿದ್ವಿ. ಅದನ್ನ ಕಂಟಿನ್ಯೂ ಆಗಿ ಆಯ್ತು, ಅದು ಸ್ಟ್ಯಾಂಡರ್ಡ್ ಆಗಿಬಿಡ್ತು. ಓಕೆ. ಏನನ್ ಸಿಗುತ್ತೆ? ಏನ್ ಸಿಗುತ್ತೆ? ಒಗ್ಗರಣೆ, ಬಜ್ಜಿ, ಮಿರ್ಚಿ, 3 ಐಟಮ್. ಪೂರಿ ಮಾಡ್ತಿದ್ವಿ, ಬಂದಾಗಿಬಿಡ್ತು. ಓಕೆ. ಟೀ ಇದೆ, ಆಯ್ತು. ಒಗ್ಗರಣೆ, ಮಿರ್ಚಿ, ಬಜ್ಜಿ 3 ಐಟಮ್. ಟೈಮಿಂಗ್ಸ್ ಮುಂಜಾನೆ 7:30 ಸಾಯಂಕಾಲ 3 ತನ. ಓಕೆ. ಕಂಟಿನ್ಯೂಸ್ ಆಗಿರುತ್ತೆ. ಕಂಟಿನ್ಯೂಸ್ ಬೆಳಿಗ್ಗೆ 7 ಗಂಟೆಯಿಂದ 3 ಗಂಟೆವರೆಗೂ. ಅವರಿಗೆ ಯಾವಾಗ ಬಂದ್ರು ಮಿರ್ಚಿನೂ ಸಿಗುತ್ತೆ, ಇದು ಒಗ್ಗರಣೆ ಸಿಗುತ್ತೆ. ಕ್ಲೋಸ್. ಇದಕ್ಕೆ ಹಾಲಾಕ್ ಮಾಡ್ತಿರಲ್ಲ, ಏನ್ ಸ್ಪೆಷಲ್ ಇರ್ತದೆ? ಅದಕ್ಕೆ ಟೆಸ್ಟಿಂಗ್ ಇರ್ತದ, ಸ್ವಲ್ಪ ಟೆಸ್ಟ್ ಇರ್ತದೆ ಅಂತೇಳಿ ಹಾಕ್ತಿವಿ ಅಷ್ಟೇ. ಓಕೆ. ನೀವು ಶುರು ಮಾಡ್ದಾಗಿಂದ ಹಾಲಾಕ್ ಮಾಡ್ತಾ ಇದೀರಾ? ಮಾಡ್ತೇವೆ. ಓಕೆ. ಸಿಕ್ಕಾಪಟ್ಟೆ ಜನ ಬರ್ತಾರಲ್ಲ? ಇನ್ನ ಹಳ್ಳಿ ಜನ ಬಂದಿಲ್ಲ. ಓಕೆ, ಇನ್ನೂ ಬರ್ತಾರೆ. ಸೀಸನ್ ಇದೆ. ಓಕೆ. ಏನು ಸ್ಪೆಷಲ್ ಅಂತ ನಿಮ್ ಕೈ ರುಚಿನಾ ಇಲ್ಲ ಏನು ಮಾಡ್ತೀವಿ? ಅದು ರುಚಿ ಅವರಿಗೆ, ಜನರಿಗೆ ಗೊತ್ತಾಗಬೇಕು. ಅದು ಜನರಿಗೆ ಗೊತ್ತಾಗಬೇಕು. ಓಕೆ. ನಾವು ಏನು ಪ್ರಕಾರ ಮಾಡ್ತೀವಿ ಅಷ್ಟೇ. ಓಕೆ. ನೀವು ಆವತ್ತು ಶುರು ಮಾಡಿದಾಗ ಏನಿತ್ತು ಇವತ್ತಿಗೂ ಅದೇ ಟೇಸ್ಟ್ ಇದೆ? ಏನು ಚೇಂಜಸ್ ಆಗಿಲ್ಲ? 54 ವರ್ಷದ ಚೇಂಜ್ ಆಗಿಲ್ಲ. ಒಂದು ಟೈಮ್ ಮಾಡ್ತಿರಲ್ಲ, ಎಷ್ಟು ಸುಸ್ಲಾಗುತ್ತೆ? ಒಗ್ಗರಣೆ ಆಗುತ್ತೆ 35 ಪ್ಲೇಟ್ ಆಗ್ತದೆ. 35 ಪ್ಲೇಟ್. ಓಕೆ. ಪಟ್ನ ಖಾಲಿ ಆಗ್ತಾನೆ ಇರುತ್ತೆ. ಎಷ್ಟು ಬ್ಯಾಚ್ ಅಲ್ಲಿ ಮಾಡ್ತೀರಾ? ಎಷ್ಟು ಬ್ಯಾಚ್ ಮಾಡ್ತೀರಾ ದಿನಕ್ಕೆ? ಒಂದು 10 ಬ್ಯಾಚ್ ಮಾಡ್ತೀವಿ. 10 ಬ್ಯಾಚ್ ಮಾಡ್ತೀರಾ? ಓಕೆ. ಎಷ್ಟು ಒಂದು ಒಗ್ಗರಣೆ ಕಾಸ್ಟು? ಇವಾಗ ಬಂದದ್ದು 30. ಮೊದಲಿದ್ದದ್ದು 10 ಚಾಲು. 10 ರೂಪಾಯಿಂದ ಚಾಲು. ಇದು ಆಕ್ಚುಲಿ ರಾಯಚೂರು ರಾಜೇಂದ್ರ ಗಂಜ್ ಅಂತ ಒಂದು ಮಾರ್ಕೆಟ್ ಬರುತ್ತಲ್ಲ, ಮಾರ್ಕೆಟಿಂದ ಜಸ್ಟ್ ಒಳಗಡೆ ಬರಬೇಕು. ಇಲ್ಲಿ ವೀರೇಶ್ ಒಗ್ಗರಣೆ ಅಂತ ಒಂದಿದೆ. ಆ ಸ್ಪಾಟ್ ಸ್ವಲ್ಪ ಒಳಗಡೆ ಬಂದರೆ ಈ ಲೆಫ್ಟ್ ಸೈಡ್ಗೆ ಬರುವಂಥದ್ದು. ಇದು ಕಂಪ್ಲೀಟ್ ಇಲ್ಲಿನ ಲೋಕಲೈಟ್ಸು ಮತ್ತು ಈ ಸುತ್ತಮುತ್ತ ಹಳ್ಳಿಲಿರುವಂಥ ಜನ ಬಂದು ಇಲ್ಲಿ ತಿಂಡಿ ಮಾಡ್ಕೊಂಡು ಹೋಗ್ತಾರೆ. ಜಸ್ಟ್ 30 ರೂಪಾಯಿಗೆ ಒಗ್ಗರಣೆ ಕೊಡುವಂಥದ್ದು. ಅದ್ರ ಜೊತೆಗೆ ಮಿರ್ಚಿ ಬಜ್ಜಿ 35 ರೂಪಾಯಿ ಕೊಟ್ಟರೆ ಎರಡು ಮಿರ್ಚಿ ಬಜ್ಜಿ ಜೊತೆಗೆ ಒಗ್ಗರಣೆ ಕೊಡುವಂಥದ್ದು. ಒಂದು ಫೇಮಸ್ ಸ್ಪಾಟು. ಅಲ್ಲಿ ನೋಡಿ ಅಂಕಲ್ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರ್ತಾರೆ, ಸರ್ವ್ ಮಾಡ್ತಾನೆ ಇರ್ತಾರೆ. ಇವ್ರು ಫ್ಯಾಮಿಲಿ ಮೆಂಬರ್ಸೇ ಎಲ್ಲರೂ. ಇಲ್ಲಿ ಯಾರು ಇವ್ರನ್ನ ಇಟ್ಕೊಂಡಿಲ್ಲ, ಜಸ್ಟ್ ಫ್ಯಾಮಿಲಿ ಮೆಂಬರ್ಸೇ ಸೇರ್ಕೊಂಡು ರನ್ ಮಾಡ್ಕೊಂಡು ಬರ್ತಾ ಇರೋದು. ಅಂಕಲ್ ಸರ್ವ್ ಮಾಡ್ತಾರೆ, ಇವರು ರೆಡಿ ಮಾಡಿ ಕೊಡುವಂಥದ್ದು. ಹಾಲು ಇನ್ನೊಂದು ಬರೀ ಹಾಕ್ತಿರಲ್ಲ? ಬಿಡಿ, ಸಾಕು ಬಿಡು.
ಇಡೀ ರಾಯಚೂರಲ್ಲೇ ಒಂದು ಫೇಮಸ್ ಆಗಿರುವಂಥ ಒಂದು ಒಗ್ಗರಣೆ ಸ್ಪಾಟು. ಸಿಗೋದು ಜಸ್ಟ್ ಒಗ್ಗರಣೆ ಮತ್ತು ಮಿರ್ಚಿ ಬಜ್ಜಿ ಮಾತ್ರ. ನಾವಿಲ್ಲಿ ಸೀಟಿಂಗ್ ತಗೊಂಡು ಸೆಟ್ಲ್ ಆಗೋಣ. ಈ ಒಂದು ಜಾಗಕ್ಕೆ ಸರ್ವ್ ಮಾಡ್ತಾರೆ ಮಿರ್ಚಿ ಬಜ್ಜಿ ಒಗ್ಗರಣೆ, ಅದ್ರ ಜೊತೆಗೆ ಟೀ ಕೊಡುವಂಥದ್ದು. ನಾವು ಆರ್ಡರ್ ಮಾಡೋಣ. ಅಣ್ಣ ಅಂಕಲ್, ನಮಗೆ ಒಗ್ಗರಣೆ ಮತ್ತು ಮಿರ್ಚಿ ಬಜ್ಜಿ ಪ್ರತಿ 5 ರಿಂದ 10 ನಿಮಿಷಕ್ಕೆ ಒಂದೊಂದು ಬ್ಯಾಚ್ ರೆಡಿ ಆಗುತ್ತೆ. ದಿನಕ್ಕೊಂದು 10 ಬ್ಯಾಚಲ್ಲಿ ಮಾಡ್ತಾರಂತೆ. ಒಂದು ಬ್ಯಾಚಲ್ಲಿ ಹತ್ತತ್ರ 35 ಒಗ್ಗರಣೆ ಸೆಲ್ ಆಗುವಂಥದ್ದು. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್. ನಾನು ಬಂದು 1 ಅವರ್ ಆಗಿರುತ್ತೆ ಒಂದು ಜಾಗಕ್ಕೆ ಮೇಕಿಂಗ್ ಎಲ್ಲ ತಗೊಳ್ಳೋದ್ರಲ್ಲೇ. ಸಿಕ್ಕಾಪಟ್ಟೆ ಜನ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಹಳ್ಳಿಯವರು ಬರ್ತಾರಂತೆ, ಈ ಸುತ್ತಮುತ್ತ ಹಳ್ಳಿಯವರು. ಈ ಒಂದು ಗಂಜಲ್ ಅಂದರೆ ಮಾರ್ಕೆಟಲ್ಲಿ ಕೆಲ್ಸಕ್ಕೆ ಬರ್ತಾರಲ್ಲ, ಅಥವಾ ಏನೋ ಒಂದು ಕೆಲಸದಿಂದ ಬರೋರು ಇಲ್ಲಿ ಬಂದು ತಿಂಡಿ ಮಾಡ್ಕೊಂಡು ಹೋಗ್ತಾರಂತೆ. ಬರೀ ತಿಂಡಿ ಮಾತ್ರ ಅಲ್ಲ, ಬೆಳಗ್ಗೆ 7 ರಿಂದ 3 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಸಿಗುವಂಥದ್ದು. ಸಿಕ್ಕಾಪಟ್ಟೆ ಫೇಮಸ್ ಗುರು. ಒಂದೇ ಐಟಮು ಆದರೂ ಕೂಡ ಹೆವಿ ಡಿಮ್ಯಾಂಡ್ ಇರುವಂಥ ಒಂದು ಐಟಮು. ನಮಗೆ ಐಟಮ್ ಹೇಳಿದ್ದೀವಿ, ತಂದು ಕೊಡಲಿ. ಅದ್ರ ಜೊತೆಗೆ ಒಂದು ಪುಡಿ ಕೊಡ್ತಾರೆ, ಇದನ್ನ ಮಿರ್ಚಿ ಬಜ್ಜಿ ಅಣ್ಣ. ಅದ್ರ ಜೊತೆಗೆ ಪುಡಿ ಏನೋ ಕೊಡ್ತೀರಲ್ಲ, ಅದು ಹಾಕ್ತಾರೆ. ನಿಂಬೆಹಣ್ಣು ಹಾಕಿ ಕೊಟ್ಟಿರುವಂಥದ್ದು. ನೋಡ್ಬೇಕಾದ್ರೆ ಅಷ್ಟು ಸಖತ್ತಾಗಿದೆ, ಸಾಫ್ಟ್ ಆಗಿದೆ. ಆ ಒಂದು ಪುಡ್ಡಿಂಗ್ ಅಳ್ಳಾಡ್ತಾ ಹೋದ ಆ ಥರ ಗಲ ಅಂತ ಇದೆ. ಫುಲ್ಲು ಹಾಲು ಹಾಕಿ ಮಾಡಿದಾರಲ್ಲ, ಆ ಒಂದು ಫುಲ್ಲು ಸಾಫ್ಟ್ನೆಸ್ಸಲ್ಲಿ ಕಾಣಿಸ್ತಾ ಇದೆ. ಅವ್ರ ಜೊತೆಗೆ ಇದು ಪೌಡ್ರು ಒಗ್ಗರಣೆ ಪ್ಲಸ್ ಮಿರ್ಚಿ ಬಜ್ಜಿ 35 ರೂಪಾಯಿ ಕಾಸ್ಟು. ನಿಂಬೆಹಣ್ಣು ಹಾಕಿ ಕೊಟ್ಟಿರುವಂಥದ್ದು. ಒಂದು ಬಡಾ ಸೈಜಲ್ಲಿರುವಂಥ ಒಂದು ಮಿರ್ಚಿ ಬಜ್ಜಿ ಗರಿಗರಿಯಾಗಿ ಸಖತ್ತಾಗಿದೆ. ಮುಕ್ಕಲ್ ಭಾಗ ಜನ ಇದನ್ನ ಕೇಳಿ ತಿನ್ಕೊಂಡು ಹೋಗ್ತಾರೆ. ಬರೀ 2 ಮಾತ್ರ ಅಲ್ಲ, 4 ರಿಂದ 5 ಐಟಮ್, 4 ರಿಂದ 5 ಬಾರಿ ಬಜ್ಜಿನ ಹಾಕ್ಸ್ಕೊಂಡು ತಿಂತಾರೆ. ಒಂದು ಸಾಫ್ಟ್ ಆಗಿರುವಂಥ ಒಂದು ಒಗ್ಗರಣೆ ಗುರು. ಸಿಕ್ಕಾಬಟ್ಟೆ ಈ ಕೊತ್ತಂಬರಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಟೊಮೊಟೊ ಎಲ್ಲ ಜಾಸ್ತಿ ಇರುವಂಥದ್ದು. ಆ ಮುಟ್ಟಬೇಕಾದ್ರೆ ಆ ಸಾಫ್ಟ್ನೆಸ್ ಗೊತ್ತಾಗುತ್ತೆ. ಬಾಯಲ್ಲಿ ಲಿಟ್ರಲಾಗಿ ನೀರು ಬರ್ತಾ ಇದೆ. ಒಂದು ಬೈಟ್ ಮಾಡೋಣ. ಬಾ ಸಾಫ್ಟ್ ಗುರು. ಬಾಯಿಗೆ ಇಟ್ಟ ತಕ್ಷಣ ಬೆಣ್ಣೆ ಥರ ಕರ್ಗೋಗುತ್ತೆ. ಆ ಪುಟಾಣಿ ಎಲ್ಲ ಹಾಕಿರ್ತಾರಲ್ಲ, ಲೈಟಾಗಿ ಆ ಕ್ರೀಮಿನೆಸ್ ಗೊತ್ತಾಗುತ್ತೆ. ಆ ಸ್ಪೈಸಿ ಆನ್ ದ ಪಾಯಿಂಟಲ್ಲಿದೆ. ಮತ್ತು ಟೊಮೊಟೊ ಹಾಕಿರೋದ್ರಿಂದ ಲೈಟಾಗಿ ಆ ಒಂದು ಟೊಮೊಟೊ ಫ್ಲೇವರ್ ಜೊತೆಗೆ ಲೈಟ್ ಸ್ವೀಟ್ ಟಿಂಟ್ ಕೊಟ್ಟಂಗಿರುತ್ತೆ. ಬಟ್ ಎಲ್ಲನೂ ಬ್ಯಾಲೆನ್ಸ್ ಆಗಿದೆ ಗುರು. ಒಂದು ಸಾಫ್ಟ್ ಒಗ್ಗರಣೆ, ಮಧ್ಯದಲ್ಲಿ ಒಂದು ಆನಿಯನ್, ಈರುಳ್ಳಿ ಫುಲ್ಲು ಬೇಯಿಸ್ಬಿಟ್ಟಿರ್ತಾರೆ. ಅದು ಕೂಡ ಬಾಯಿಗೆ ಇಟ್ಟ ತಕ್ಷಣ ಹಂಗೇ ಕರ್ಗೋಗುತ್ತೆ. ಒಳ್ಳೆ ಟೇಸ್ಟು. ಬೆಳಗ್ಗೆ ಈ ಥರ ಹಿತವಾಗಿ ಮೈಲ್ಡಾಗಿ ಈ ಥರ ಒಂದು ಒಗ್ಗರಣೆ ಸಿಕ್ಬಿಟ್ರೆ ಒಳ್ಳೆ ಓಪನಿಂಗ್ ಆಗಿರುತ್ತೆ. ಅವತ್ತೊಂದು ಡೇನೇ ಒಂಥರ ಖುಷಿಯಾಗಿರುತ್ತೆ. ಹೆಪಟೈಟ್ ಅಂತೂ ಕುಣಿದಾಡ್ಬಿಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿರೋಂಥ ಒಂದು ಒಗ್ಗರಣೆ. ಹಂಗೆ ಸ್ವಲ್ಪ ಈ ಒಂದು ಪೌಡ್ರ್ ಕೊಟ್ಟಿದ್ದಾರೆ. ಅಣ್ಣ ಸ್ವಲ್ಪ ಮೊಸರು, ಹಂಗೆ ಮೊಸರು ಇದೆಯಾ? ಹಾಂ, ಮೊಸರು ಕೊಡಿ. ಹಂಗೆ ಒಂದು ಪೌಡ್ರ್ ಹಾಕ್ಕೊಂಡು ಒಂದು ಕೆಂಪು ಪೌಡ್ರ್ ಕೊಡ್ತಾರೆ. ನೋಡಬೇಕಾದ್ರೆ ನಿಮಗೆ ಈ ಒಂದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬರುತ್ತಲ್ಲ, ಆ ಒಂದು ಕೈಂಡಲ್ಲಿರುತ್ತೆ. ಅದ್ರ ಜೊತೆಗೆ ಒಂದು ಬೈಟ್. ಟೇಸ್ಟ್ ಇನ್ನು ಎನನ್ಸ್ ಮಾಡುತ್ತೆ. ಆ ಒಂದು ಖಾರ ಅಂತೂ ಬ್ಲಾಸ್ಟ್ ಆಗುತ್ತೆ. ಮೊಸರು ಎಲ್ಲರೂ ಕೊಡ್ತೀರಾ? ಕೇಳಿದವ್ರಿಗೆ ಎಕ್ಸ್ಟ್ರಾ ಏನಾದ್ರು ಪೇ ಮಾಡಬೇಕಾ? 5 ರೂಪಾಯಿ. ಓಕೆ, 5 ರೂಪಾಯಿಗೆ ಒಂದು ಕಪ್ಪು ಮೊಸರು ಕೂಡ ಕೊಡುವಂಥದ್ದು. ಆ ಒಂದು ಪುಡಿನ ಮಾತ್ರ ಮಸ್ಟನ್ ಶುಡ್ ಹಾಕ್ಸ್ಕೊಡಿ. ಅದಂತೂ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ತಿಂದಾದ್ಮೇಲೆ ಈಗ ಚಾಟ್ ಮಸಾಲ ತಿಂದಮೇಲೆ ಒಂದು ಫ್ಲೇವರು ಮೌತಲ್ಲ ಸ್ಪ್ರೆಡ್ ಆಗುತ್ತಲ್ಲ, ಆ ಒಂದು ಕೈಂಡಲ್ಲಿ ಈ ಒಂದು ಇದು ಕೂಡ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಸಾದಪ್ಪ ಹೋಟೆಲ್ಗೆ ಯಾವಾಗಿಂದ ಬರ್ತಾ ಇದ್ದೀರಾ? 52 ವರ್ಷಲಿದ್ದ ಶುರುವಾದಾಗಿಂದ? ಶುರುವಾದ ಅಂದ್ರೆ 15 ವರ್ಷ. ಓಕೆ, ಕಡಿಮೆ. ನೀವು ಚಿಕ್ಕ ವಯಸ್ಸಿಂದನೂ ಬರ್ತಾನೆ ಇದ್ದೀರಾ? ಬರ್ತೀವಿ. ಏನ್ ಇಷ್ಟ ಇಲ್ಲಿ? ಏನಿಲ್ಲ, ಒಗ್ಗರಣೆ ಮಿರ್ಚಿ ಇಲ್ಲಿ ಮಾಡೋದು. ಇದು ಒಂದೇ 2 ಐಟಮ್. ಓಕೆ, 2 ಐಟಮ್. 2 ಐಟಮ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಇಲ್ಲಿ ಫೇಮಸ್ ಇರ್ತದ. ಎಲ್ಲಿಂದ ನಾವು ಬರ್ತೀವಿ, ಅಲ್ಲಿ ಡೇಡಿ ಕಾನೂನಿಂದ ಇಲ್ಲಿಗೆ ಬರ್ತೀವಿ ನಾವು. ಓಕೆ, ರೆಗ್ಯುಲರ್ ಆಗಿ ಬರ್ತೀರಾ? ರೆಗ್ಯುಲರ್. ಓಕೆ, ಒಂದ್ ದಿವಸ ಇಲ್ಲದ್ರೆ ಒಂದ್ ದಿವಸ. ಓಕೆ, ಮಿಸ್ ಇಲ್ಲದೆ ಬರ್ತೀರಾ? ಗಂಜಿಗೆ ಬಂದ್ರೆ ಬಂದೇ ಬರ್ತೀರಾ? ಬರ್ತೀರಿ. ಸೂಪರ್ ಒಗ್ಗರಣೆ ಸೂಪರ್. ಓಕೆ, 7 ವರ್ಷದಿಂದನೂ ಬರ್ತಾ ಇದ್ದೀರಾ? 7 ವರ್ಷ. ಜಸ್ಟ್ ಸಿಗೋದು ಒಗ್ಗರಣೆ ಮತ್ತೆ ಬಜ್ಜಿ. ಹುಡ್ಕೊಂಡ್ ಬಂದು ತಿಂತಾರಲ್ಲ, ಏನ್ ಹೇಳ್ತೀರಾ ಇದಕ್ಕೆ? ಹುಡ್ಕೊಂಡ್ ಬಂದು ತುಂಬಾ ಜನ ಹುಡ್ಕೊಂಡ್ ಬರ್ತಾರಲ್ಲ, ಏನ್ ಹೇಳ್ತೀರಾ? ಸೂಪರ್ ಹೇಳ್ತಾರೆ. ಸೂಪರ್ ಇರುತ್ತೆ. ನಿಮ್ಗೆ ಇಷ್ಟ? ಮೊದ್ಲಿಂದನೂ ಬರೀ ಒಗ್ಗರಣೆ ಮಾಡ್ತಾ ಇದ್ದೀರಾ, ಬೇರೆ ಏನ್ ಮಾಡ್ತಿದ್ದೀರಾ? ಪೂರಿ ಮಾಡ್ತಿದ್ರು ಸರ್. ಪೂರಿ ಬಿಟ್ಟು ಈಗ ಒಗ್ಗರಣೆ ಇದು ಮಾಡಕತ್ತಾರ ಸರ್. ಒಗ್ಗರಣೆ ಮಾಡ್ತಾ ಇದ್ದಾರೆ. ಹೌದು ಸರ್. ನೀವು ಬರ್ತೀರಲ್ಲ? ಹೌದು ಸರ್. ಹೌದು ಸರ್, ಚೆನ್ನಾಗಿರುತ್ತೆ ಸರ್ ಒಗ್ಗರಣೆ. ಯಾಕಂದ್ರೆ ರಾಯಚೂರು ಅಂದ್ರೆ ಒಗ್ಗರಣೆಗೆ ಫೇಮಸ್. ಸುಮಾರು ಕಡೆ ಇದಾವೆ. ಹೌದು ಸರ್. ಇಲ್ಲೇ ಕುಡ್ಕೊ ಬರ್ತೀರಾ? ಇದು ಸದಾ ಪೋಟಲ್ ಬೇಸ್ ಮಾಡ್ತಾರೆ ಸರ್, ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ಇಲ್ಲಿಗೆ ಬರ್ತೀವಿ ಸರ್. ಓಕೆ, ಟೇಸ್ಟ್ ಚೆನ್ನಾಗಿರುತ್ತೆ. ಆ ಟೇಸ್ಟ್ ಚೆನ್ನಾಗಿರುತ್ತೆ ಸರ್. ನಿಮ್ಗೆ ಇಷ್ಟ ಆಗುತ್ತೆ, ಆ ಒಂದು ಕಾರಣ ಕುಡ್ಕೊ ಬರ್ತೀರಾ? ಹೌದು ಸರ್. ಹೌದು ಸರ್. ಎಷ್ಟು ತಿಂತೀರಾ? 1-2? 2 ತಿಂತಾರೆ ಸರ್. ತುಂಬ 2 ತಿಂತೀರಾ? ನೀವೆಷ್ಟು ತಿಂತೀರಾ? ನಾವು 2 ಸರ್. 2. ಓಕೆ, 1 ಸಾಕಾಗಲ್ಲ ಅಂತೀರಾ? ಇಲ್ಲ ಸರ್. ಓಕೆ ಅಣ್ಣ. ಒಂದು ಲೋಟ ತುಂಬ ಮೊಸರು ಕೊಡುವಂಥದ್ದು. ಜಸ್ಟ್ 5 ರೂಪಾಯಿ ಮಾತ್ರ, ತಿಕ್ಕ ಮೊಸರು. ಹಂಗೆ ಸ್ವಲ್ಪ ಡಂಪ್ ಮಾಡ್ಕೊಳ್ಳೋಣ ಈ ಒಂದು ಒಗ್ಗರಣೆಗೆ. ಇಲ್ಲಾಂದರೆ ಈ ಒಂದು ಇದು ಬರುತ್ತಲ್ಲ, ಏನದು ಅವಲಕ್ಕಿಗೆ ಒಗ್ಗರಣೆಗೆ ಮೊಸರು ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹಂಗೆ ಮಿಕ್ಸ್ ಹೊಡೆದು ಒಂದು ಬೈಟ್ ಮಾಡಿದ್ರೆ ಆ ತಿಕ್ಕು ಮೊಸರು ಜೊತೆಗೆ ಸಖತ್ತಾಗಿರುತ್ತೆ. ಒಂದು ಬೈಟ್. ಮೊದಲೇ ಟೇಸ್ಟ್ ಬೆಂಕಿ ಇದೆ. ಈ ಮೊಸರು ಹಾಕೊಂಡಾಗ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಆ ಟೊಮೊಟೊ ಫ್ಲೇವರ್ ಅಂತೂ ಡಾಮಿನೇಟ್ ಮಾಡ್ತಾ ಇದೆ. ಜೊತೆಗೆ ಮೊಸರು, ಆ ತಿಕ್ಕಾಗಿದೆಯಲ್ಲ ಮೊಸರು, ಆ ಮೊಸರು ಫ್ಲೇವರ್ ಜೊತೆ ತಿನ್ಬೇಕಾದ್ರಂತೂ ಅಷ್ಟು ಮಸ್ತಾಗಿದೆ. ಸಾಫ್ಟ್ ಆಗಿರುವಂಥ ರೈಸು, ಮತ್ತು ಇನ್ನೂ ಸಾಫ್ಟಾಗಿ ರೈಸ್ ಅಂತೀನಿ, ಸಾರಿ, ಈ ಒಂದು ಮಂಡಕ್ಕಿ
ಇನ್ನೂ ಸಾಫ್ಟಾಗಿ ಸಖತ್ ಟೇಸ್ಟ್ ಕೊಡ್ತಾ ಇದೆ. ಮೊಸರು ಜೊತೆ ಮಿಸ್ ಮಾಡಬೇಡಿ, ಮೊಸರು ಮತ್ತು ಅವ್ರು ಕೊಡೋಂಥ ಪುಡಿ ಅದನ್ನು ಮಿಸ್ ಮಾಡದೆ ಇಸ್ಕೊಂಡು ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ಬೆಂಕಿ ಟೇಸ್ಟು. ಈಗ ಮಿರ್ಚಿ ಬಜ್ಜಿ ಟ್ರೈ ಮಾಡುವ. ಚೆನ್ನಾಗ ಸ್ಪೈಸ್ ಇಲ್ಲ, ಆ ಒಂದು ಮಿರ್ಚಿ ಇದೆಯಲ್ಲ ಸ್ಪೈಸ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸ್ವಲ್ಪ ಸ್ಪೈಸ್ ಕಮ್ಮಿ, ಬಟ್ ಬ್ಯಾಟರ್ ಅಂತೂ ಪ್ರಾಪರಾಗಿ ಬೇಯಿಸಿರ್ತಾರೆ. ಆಚೆಯಿಂದ ಕರುಮ್ ಅಂತ, ಒಳಗಡೆ ಒಂದು ಸಾಫ್ಟ್ನೆಸ್ಸು ಬೂಸ್ಟ್ ಆಗುತ್ತೆ. ಚೆನ್ನಾಗಿದೆ ಒಗ್ಗರಣೆ ಗುರು. ಈ ಒಗ್ಗರಣೆಗಂತಾನೆ ಹುಡ್ಕೊಂಬರ್ಬೋದು, ಅಷ್ಟು ಸಖತ್ ಟೇಸ್ಟು. ಹಂಗೆ ಸ್ವಲ್ಪ ಈ ಒಂದು ಬಜ್ಜಿ ಈ ಬ್ಯಾಟರ್ನ ಬ್ರೇಕ್ ಮಾಡಿಕೊಂಡು ಹಂಗೆ ಸ್ವಲ್ಪ ಈ ಒಂದು ಒಗ್ಗರಣೆ ಮೇಲೆ ಇಟ್ಟು ಒಂದು ಬೈಟ್ ಮಾಡಿದ್ರೆ ಚಿಂದಿಯಾಗಿರುತ್ತೆ. ಅದು ಸಾಫ್ಟು, ಇದು ಕರುಮ್ ಹೋಗ್ಬಿಡಿ ಕರುಮ್ ಅಂತ ಗರ್ಗರಿಯಾಗಿ ಸಾಕಾಗಿದೆ. ಸೊ ರಾಯಚೂರು ಕಡೆ ಬಂದರೆ ಈ ಒಂದು ಜಾಗನ ಮಾತ್ರ ಮಿಸ್ ಮಾಡಬೇಡಿ. ಜಸ್ಟ್ 35 ರೂಪಾಯಿಗೆ ಒಂದು ಪ್ಲೇಟ್ ತುಂಬ ಒಗ್ಗರಣೆ, ಅದ್ರ ಜೊತೆಗೆ 2 ಮಿರ್ಚಿ ಬಜ್ಜಿ ಕೊಡುವಂಥದ್ದು. ಅಫೋರ್ಡಬಲ್ ಕಾಸ್ಟು. ಯಾರೇ ಆದರೂ ಕೂಡ ಆಚೆ ಹೋಗಿ ತಿಂಡಿ ಮಾಡ್ತೀನಿ ಅಂದ್ರೆ ಮಿನಿಮಮ್ 50 ರೂಪಾಯಿ ಖರ್ಚು ಮಾಡಬೇಕು ಒಂದು ಪಲಾವು ಇಲ್ಲ ಒಂದು ಚಿತ್ರಾನ್ನಕ್ಕೆ. ಇಲ್ಲಿ ಜಸ್ಟ್ 35 ರೂಪೀಸ್ಗೆ ಹೊಟ್ಟೆ ತುಂಬ ಸಿತ್ತುವಾಗಿ ಹೆವಿ ಅನ್ನಿಸ್ದೆ ಒಂದೊಳ್ಳೆ ತಿಂಡಿ ಮಾಡ್ಕೊಂಡು ಹೋಗ್ಬೋದು. ರಾಯಚೂರಿಗೆ ಬಂದರೆ ಪಕ್ಕ ಟು ಪಕ್ಕ ವಿಸಿಟ್ ಮಾಡಿ. ಬೆಳಗ್ಗೆ 7ರಿಂದ ಸಂಜೆ ಒಂದು 3-3:30ವರೆಗೂ ರನ್ ಮಾಡುವಂಥ ಒಂದು ಜಾಗ. ಯಾರನ್ನೇ ಕೇಳಿದ್ರು ಕೂಡ ಸಾದಪ್ಪ ಹೋಟೆಲ್ ಅಂದರೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ ತಿಳಿಸ್ತಾರೆ. ಇಲ್ಲ ಗೊತ್ತಿಲ್ಲ ಅಂತಂದರೆ ಈ ರಾಜೇಂದ್ರಗಂಜ್ ಅಂತ ಇದೆ ಮಾರ್ಕೆಟ್. ಈಗ ನಮ್ಮ ಬೆಂಗಳೂರಲ್ಲಿ APMC ಮಾರ್ಕೆಟ್ ಇದೆ ಗೊತ್ತಾ, ಯಶವಂತಪುರ, ಆ ಥರ ಒಂದು ಇಲ್ಲೊಂದಿರುವಂಥ ಒಂದು APMC ಮಾರ್ಕೆಟು. ಆ ರಾಜೇಂದ್ರಗಂಜ್ ಒಳಗಡೆ ಬರುವಂಥ ಒಂದು ಜಾಗ 52 ವರ್ಷ ಆಗಿದೆ. ಲೋಕಲಿ ಸಿಗಬಟ್ಟೆ ಪಾಪ್ಯುಲರು. ಸೊ ನೀವು ಈ ಕಡೆ ಬಂದರೆ ಪಕ್ಕ ಟು ಪಕ್ಕ ವಿಸಿಟ್ ಮಾಡಿ, ವರ್ತ್ ವಿಸಿಟ್ ಸ್ಪಾಟ್ ಆಗಿರುತ್ತೆ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊಂತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.